ಉತ್ತರ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಬೇಡಿ. ಇವತ್ತು ನಾನು ಹೋಳಿ ಹಬ್ಬದ ವಿಶೇಷತೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬವನ್ನು ಬಣ್ಣಗಳ ಹಬ್ಬವೆಂದು ಕರೆಯುತ್ತಾರೆ ಮತ್ತು ಇದು ವರ್ಷದ ಕೊನೆಯ ಹಬ್ಬವಾಗಿದ್ದು ಮತ್ತು ಹುಣ್ಣಿಮೆಯಾಗಿದೆ. ಹುಣ್ಣಿಮೆಯ ದಿನದಂದು ಕಾಮನ ಸುಡುತ್ತಾರೆ. ಇದನ್ನ ಯಾಕೆ ಸುಡ್ತಾರೆ ಗೊತ್ತಾ? ಹಿರಣ್ಯಕಶಿಪು ಎಂಬ ಒಬ್ಬ ರಾಜನಿದ್ದ. ಆ ರಾಜನು ಬ್ರಹ್ಮದೇವನಿಂದ ಸಾಕಷ್ಟು ವರಗಳನ್ನು ಪಡೆದಿದ್ದನು ಮತ್ತು ಇವನ ಅಹಂಕಾರ, ಸಿಟ್ಟು, ಕೋಪ ಎಲ್ಲವನ್ನೂ ಒದ್ದು ಓಡಿಸಲು ಹಿಂದೂ ದೇವತೆಯಾದ ನಾರಾಯಣಿ ಎಂಬ ದೇವತೆ ಇದ್ದಳು. ಇವಳು ವಿಷ್ಣುವಿನ ವಿಜಯವನ್ನು ಗೌರವಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಅದಕ್ಕಾಗಿ ನಿಮ್ಮ ಈ ಕೋಪ, ಸಿಟ್ಟು, ಕಾಮ, ಕ್ರೋಧ ಎಲ್ಲವನ್ನೂ ಈ ಕಾಮನೆಂಬ ಬೆಂಕಿಯಲ್ಲಿ ಸುಟ್ಟು ಹಾಕಿ ನಿಮ್ಮ ಒಳ್ಳೆಯತನವನ್ನು ನಿರೂಪಿಸಿಕೊಳ್ಳಿ ಮತ್ತು ಸಂತೋಷದಿಂದ ಹಬ್ಬವನ್ನು ಆಚರಿಸಿ. ಎಲ್ಲರೂ ಒಟ್ಟುಗೂಡಿ ಹೋಳಿ ಹಬ್ಬವನ್ನು ಆಚರಿಸೋಣ. ಮತ್ತು ಏನು ಹೇಳ್ಬೇಕಪ್ಪ, ಸಾಕು ಇಷ್ಟು ಹೇಳಿದ್ದೆ ಸಾಕಾಯ್ತು ನನಗೆ. ಬಾಯ್.